ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಅತಿಥಿ ಕಿರುತೆರೆ ಅಭಿಮಾನಿಗಳೆಲ್ಲರಿಗೂ ಚಿರಪರಿಚಿತ ಹೆಸರು ಹರೀಶ್ ಪ್ರಭಾತ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಮಗೆ ಪ್ರಭಾತ್ ಅಂದ ತಕ್ಷಣ ನೆನಪಾಗದೆ ಪ್ರಭಾತ್ ಕಲಾವಿದರು, ನೀವು ಅದರಿಂದನೇ ಬಂದವರು. ಸರ್, ಹೇಗಿತ್ತು ಸರ್ ಅದು ಎಕ್ಸ್ಪೀರಿಯನ್ಸ್ ನಿಮಗೆ? ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸಿಂದ ಈ ಕಿರುತೆರೆಗೆ ಬಂದಿದ್ದು? ಪ್ರಭಾತ್ ಕಲಾ ಆದರೂ ಸುಮಾರು ಒಂದು 80 ವರ್ಷದ ಹಳೆ ಆರ್ಗನೈಸೇಷನ್. ಅದು ಇಡೀ ಕರ್ನಾಟಕದಲ್ಲದೆ ಇಡೀ ಭಾರತದಲ್ಲಿ ಪ್ರಭಾತ್ ಕಲಾ ಆದರೂ ಅಂದರೆ ಒಂದು ಹೆಸರು ಮಾಡಿದ್ದಾರೆ. ಏನೋ ಒಂದು ಡ್ಯಾನ್ಸ್ ನೃತ್ಯ ನಾಟಕಗಳಲ್ಲಿ ಆಗಿರ್ಬೋದು, ನೃತ್ಯದಲ್ಲಿ ಆಗಿರ್ಬೋದು, ಸಿಂಡ್ರೆಲಾ, ಬೇಕಾದಷ್ಟು ನೃತ್ಯ ನಾಟಕಗಳು ಮಾಡಿದ್ವಿ. ಸುಮಾರು 1000ಕ್ಕೂ ಮೀರಿ ಹೋಗಿದೆ ಅದು. ಹೌದು, ಸಿಂಡ್ರೆಲಾ ಅನ್ನೋ ಒಂದು ನೃತ್ಯ ನಾಟಕ 1000 ಪ್ರದರ್ಶನ ದಾಟಿದೆ. ಬೇರೆ ನೃತ್ಯ ನಾಟಕಗಳನ್ನ ಬೇಕಷ್ಟು ಅದು ಲೆಕ್ಕ ಇಟ್ಟಿಲ್ಲ ನಾವು. 10,000 ಆಗಿರ್ಬೋದು, 11,000 ಆಗಿದೆಯೋ ಗೊತ್ತಿಲ್ಲ. ಬಟ್ ಇವತ್ತಿಗೂ ಪ್ರಭಾತ್ ಕಲಾವಿದರ ನಾಟಕ ಅಂದ್ರೆ ಮೋಸ್ಟ್ಲಿ ಹೌಸ್ಫುಲ್ ಇರುತ್ತೆ. ಹೌದು, ಅದೇನೋ ಒಂದು ಪುಣ್ಯ ಅಂತ ಹೇಳ್ಬೋದು. ಇವತ್ತಿಗೂ ಸಿಂಡ್ರೆಲಾ ಶೋ ನಾವು ಟಿಕೆಟೆಡ್ ಶೋ ಮಾಡಿದ್ರೆ ಹೌಸ್ಫುಲ್ ಆಗುತ್ತೆ. ಸರ್, ಅಲ್ಲಿಂದ ಈ ಕಿರುತೆರೆಗೆ ಬಂದ್ರಲ್ಲ, ಹೇಗದು? ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಡಿಗ್ರಿ ತನಕ ನಾನು ಈ ಫೀಲ್ಡಲ್ಲಿ ಇರಲೇ ಇರಲಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಅವ್ರು ಏನಂದ್ರು ಅಂದರೆ, ಡಿಗ್ರಿ ಮುಗಿಸೋ ತನಕ ನೀನು ಓದೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು, ಸ್ಟೇಜ್ ಆಗಲಿ ಅಥವಾ ಸಿನಿಮಾ ಅಥವಾ ಸೀರಿಯಲ್ ಆಗಲಿ ಅದ್ರ ಕಡೆ ಹೋಗಲೇಬೇಡ ಅಂತ. ಆಮೇಲೆ ಡಿಗ್ರಿ ಮುಗಿಸ್ತಿದ್ದ ಹಾಗೆ ನಾನು ಸಿನಿಮಾಗೆ ಆಫರ್ ಬಂತು. PH ವಿಶ್ವನಾಥ್ ಅವರು ಒಂದು ಸಿನಿಮಾ ಮಾಡಿದ್ರು, ಒಲವೇ ಅಂತ. ಅದರಲ್ಲಿ ಮಾಡಿದೆ. ಅದಾದ್ಮೇಲೆ ಖುಷಿ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದೆ, ಮೆಲ್ಲು ಸೀರೆ ಸವಿಗಾನ ಅಂತ ಮಾಡಿದೆ. ಲವ್ ಮ್ಯಾರೇಜ್ ನಿಮ್ಮದು? ಹಾಂ, ಹೌದು. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇಷ್ಟಪಟ್ಟು, ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಇಷ್ಟಪಟ್ಟಿದ್ರು ಅವಳನ್ನ. ಸೊ ಅದೊಂಥರ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳಬೇಕು. ಓಕೆ, ಲವ್ ಕಮ್ ಅರೇಂಜ್. ಓಕೆ, ನಿಮ್ಮ ಬೇರೆ ಇಂಟ್ರೆಸ್ಟ್ಗಳಲ್ಲಿ ಅಂದರೆ ನಿಮ್ಮ ಡ್ರೆಸ್ ಸೆಲೆಕ್ಷನ್ ಆಗಿರ್ಬೋದು, ಇದರಲ್ಲೆಲ್ಲ ದೀಪಶ್ರೀ ಅವ್ರದ್ದು ಇರುತ್ತಾ? ಹಾಕೊಳ್ಳೋ ಶರ್ಟು ಪ್ಯಾಂಟ್ ಎಲ್ಲ ನನ್ಗೆ ಮಾತ್ರ ಇಷ್ಟ ಆಗಬೇಕು. ಅವಳಿಗೆ ಕೆಲವು ಅದಕ್ಕೆ ನಮ್ಮ ತಾಯಿ ಆಗಲಿ, ದೀಪಶ್ರೀ ಆಗಲಿ, ಯಾರೇ ಆಗಲಿ, ಎಲ್ಲರೂ ಹೋದರೆ ನನಗೆ ಏನೋ ಶರ್ಟು ಅಥವಾ ಟೀ ಶರ್ಟ್ ತರಕ್ಕೆ ಹೆದರ್ಕೊಳ್ತಾರೆ. ಯಾಕಂದರೆ ಯಾವುದು ಒಪ್ಪಲ್ಲ ನಾನು. ಬಟ್ ಊಟ ತಿಂಡಿ ವಿಷಯದಲ್ಲೂ ನೀವು ಇಷ್ಟೇ ಪರ್ಟಿಕ್ಯುಲರ್ ಅಂತ ಕೇಳಿದ್ದೀನಿ. ಸಿಕ್ಕಾಪಟ್ಟೆ ಪರ್ಟಿಕ್ಯುಲರ್ ನಾನು. ಊಟ ತಿಂಡಿಲಿ ಹಾಗೆ ಇರಬೇಕು, ರುಚಿ ಇಷ್ಟೇ ಉಪ್ಪು ಇರಬೇಕು, ಇಷ್ಟೇ ಖಾರ ಇರಬೇಕು ಅಂತ ನಾನು ಸಿಕ್ಕಾಪಟ್ಟೆ ಪರ್ಟಿಕ್ಯುಲರ್. ಹೇಗೆ ಮಾಡ್ತಾರೆ ದೀಪಶ್ರೀ ಅವ್ರ ಅಡುಗೆನ? ದೀಪಶ್ರೀ ಫಸ್ಟ್ ಕ್ಲಾಸ್ ಮಾಡ್ತಾಳೆ, ದೀಪಶ್ರೀ. ಬಟ್ ಜಾಸ್ತಿ ನಮ್ಮಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡೋದು ನಮ್ಮಮ್ಮ. ಓಕೆ, ಇದಲ್ಲದೆ ಮತ್ತೆ ನಾವು ಪ್ರಭಾತ್ ಇದಕ್ಕೆ ಬಂದರೆ, ಇವತ್ತಿನ ಕಾಲಕ್ಕೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲೋ ಒಂದು ಕಡೆ ಸ್ವಲ್ಪ ಡಲ್ ಆಗ್ತಿದೆ ಅನ್ಸಲ್ವಾ ನೋಡೋರಿಗೆ? ನಾವು ನಮ್ಮ ಪರ್ಟಿಕ್ಯುಲರ್ಲಿ ಪ್ರಭಾತ್ ಕಲಾವಿದರು ನಮ್ಮ ಏನು ಇದಿದೆ, ನಮ್ಮ ಉದ್ದೇಶ ಏನಿದೆ, ಬರೀ ನಮ್ಮ ಡ್ಯಾನ್ಸಲ್ಲಿರೋ ಜಾಸ್ತಿ ಟ್ಯಾಲೆಂಟ್ ತೋರಿಸೋದು, ಟೆಕ್ನಿಕಲ್ ಜಾಸ್ತಿ ಟ್ಯಾಲೆಂಟ್ ತೋರಿಸೋದಲ್ಲ. ಮೇನ್ ನಮ್ದು ಉದ್ದೇಶ ಏನು ಅಂದರೆ ಎಂಟರ್ಟೈನಿಂಗ್ ಆಗಿರಬೇಕು. ಬಂದು ಯಾರು ಕೂತ್ಕೊಂಡ್ರೆ ಒಂದು 2 hours, 1.5 hours, 2.5 hours ಏನು ಕೂತ್ಕೊಳ್ತಾರೆ, ನೋಡ್ಬಿಟ್ಟು ಅಬ್ಬಾ ನಾವು ಇವತ್ತು ಬಂದಿದ್ದಕ್ಕೆ ಸಾರ್ಥಕವಾಯಿತು ಅಂತ ಜನಕ್ಕೆ ಅನಿಸ್ಬೇಕು. ನೆಕ್ಸ್ಟ್ ಮುಂದೆ ಯಾವ್ದಾದ್ರು ಈ ಸಿಂಡ್ರೆಲಾ ಇವಾಗ ಇರೋದು ಬಿಟ್ಬಿಟ್ಟು ಯಾವ್ದಾದ್ರು ಹೊಸದನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀರಾ? ಜಸ್ಟ್ ರೀಸೆಂಟ್ಲಿ ಒಂದು ಹರಿಸರ್ವೋತ್ತಮ ಅಂತ ಮಾಡಿದ್ವಿ, ಪ್ರಹ್ಲಾದ ಚರಿತ್ರೆ ಮೇಲೆ. ಮುಂದೆ ಇನ್ನೊಂದು ಪ್ರಾಜೆಕ್ಟ್ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮ ಅಂದಮೇಲೆ ಮಾಡಬೇಕು ಅಂತ ಒಂದು ತುಂಬ ಆಸೆ ಇದೆ. ಓಕೆ, ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ನಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ. ನಮಸ್ಕಾರ.